ಸಿಕ್ಕಿದ ಮಣ್ಣನ್ನು ಅಡಿಕೆ ಮರದ ಬುಡಕ್ಕೆ ಎಲ್ಲಿ ಕಾಳು ಮೆಣಸೆಲ್ಲ ಇದೆ ಎಲ್ಲದಕ್ಕೂ ಹಾಕ್ತಾ ಇದ್ದೇವೆ. ಅಗ್ರಿಕಲ್ಚರ್ ಇಂದ ಎಲ್ಲೆಲ್ಲಿಂದ ನಾವು ಒಟ್ಟಿಗೆ ಆಗ್ತಾ ಇದೀವಿ ಅಂತ. ಇವ್ರು ಬಂದು ಹುಣಸೂರಲ್ಲ, ಹುಣಸೂರು, ಪುತ್ತೂರು, ಮೂಡಿಗೆರೆ ಕ್ರೀಮ್ ಕ್ಯಾಂಡಿ ಅಂತ ಚಿತ್ರದುರ್ಗದಿಂದ ಬಂದಿದ್ದಾರೆ ನೋಡಿ. ಅಗ್ರಿಕಲ್ಚರ್ ಇಲ್ಲಿ ನಮ್ಮ ಚಿತ್ರದುರ್ಗದಿಂದ ಮಾಡಿದ್ದಾರೆ. ನೀವೇನ್ ಬೆಳೀತಿದ್ದೀರಾ ಚಿತ್ರದುರ್ಗದಲ್ಲಿ? ಮುಂದೆ ಏನ್ ಕೆಲಸ ಮಾಡಿದ್ರಣ್ಣ? ಈಗ ಏನ್ ಮಾಡಿದ್ರೆ ಸ್ಟಾರ್ಟಿಂಗ್ ಕುಯ್ದಾದ್ಮೇಲೆ ಮೆಣಸು ಕುಯ್ದಾದ್ಮೇಲೆ ಪೋಸ್ಟ್ ಹಾರ್ವೆಸ್ಟಿಂಗ್ ಹೇಳ್ತೀನಿ ನಾನು. ಅದನ್ನ ಕಡಿಮೆ ಮಳೆ ಬೆಳೆ ಜಾಗಕ್ಕೆಲ್ಲ ನೀವು ಹಾಕೊಂಡು ಹೋಗ್ಬೋದು. ಗುಂಡಿ ಇರಬಾರ್ದು, ಗುಂಡಿ ಇದ್ರೆ ಅದು ಮೊದಲು ಕೊಳ್ತೋಗ್ಬಿಡುತ್ತೆ. ಹೆಂಗಿನ ಯೂಟ್ಯೂಬ್ ರೆಸ್ಪಾನ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ. ನನಗೆ ಯೂಟ್ಯೂಬ್ ಈಗ ಇದು ಮಾಡಿಬಿಟ್ಟು ಹೊರಗಡೆ ಸ್ಟೇಟು ಅಲ್ಲಿಂದೆಲ್ಲ ತುಂಬಾ ಕಾಲ್ಸ್ ಬರ್ತಾ ಇದೆ. ತುಂಬಾ ಜನ ಕಾರ್ತಿಕ ಅಂತ ನನ್ನೇ ನಿಮ್ ಪರವಾಗಿ ಈಗ ನಾವೇ ಮಾತಾಡೋದು. ಫೋನ್ ಎತ್ತಿಲ್ಲ ಅಂದ್ರೆ ನಮಗೆ ಯಾಕೆ ಅಂತಂದ್ರೆ ನಾವು ಗ್ರೋ ಆಗಿ ಯೂಟ್ಯೂಬ್ ಗ್ರೋ ಆಗ ಕಾರಣ ಅರವಿಂದ್ ಅಣ್ಣ ಒಂದು ದೊಡ್ಡ ಕಾರಣ. ಚಾಲೆಂಜಸ್ನ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನ ಈಗ ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಯುವಕರಿಗೆ ಅದನ್ನು ಕನ್ವರ್ಟ್ ಮಾಡಿ ನಾವೇ ಹೇಗೆ ಇಲ್ಲಿ ಭಾರತೀಯ ಕಾಫಿಯನ್ನು ವಿಶ್ವಮಟ್ಟದ ಕಾಫಿಯನ್ನು ಮಾಡಬಹುದು ಅನ್ನೋದಕ್ಕೆ ಒಂದಷ್ಟು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಜಾಯಿಂಟ್ ಡೈರೆಕ್ಟರ್ ಇದೆ ಕಾಫಿ ಕೊಡೋದು. ತುಂಬಾ ಖುಷಿ ಆಯ್ತು ಬಂದ್ಬಿಟ್ಟು. ಹಾರ್ಡ್ಲಿ ವೆಲ್ಕಮ್. ಎಲ್ಲರೂ ಕೇಳ್ತಾ ಇದ್ರು ಗನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ. ಇದೊಳ್ಳೆ ಬೆಟರ್ ಆಪರ್ಚುನಿಟಿ ಮತ್ತೆ ನಮಗೆ ತೋರ್ಸಕ್ಕೆ ಎಲ್ಲರಿಗೂ ಯಾವ ಥರ ಗನ್ ಇದೆ ಅಂತ ಹೋಗುತ್ತೆ. ಗಾಳಿ ಇದೆ ನಿಮಗೆ 7.01 ಅಂತ ಸೊಲ್ಯೂಷನ್ ತೋರಿಸುತ್ತೆ. ಇಲ್ಲಿ ಕಂಪನಿಯಿಂದ ಕೆಲವು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಇದು ನಾನು ಯೂಸ್ ಮಾಡ್ತಿರೋದು ಜಾಕ್ಪಾಟ್ ಯೂಸ್ ಮಾಡ್ತಿದ್ದೀನಿ ಫ್ರಮ್ ಪಾಸ್ಟ್ 3 years ಇಂದ. ಅಲ್ಟಿಮೇಟ್ ರಿಸಲ್ಟ್ ಇದೆ. ಮತ್ತೆ ಇವ್ರದ್ದು ಸ್ಪೆಷಲೈಸೇಷನ್ ಏನು ಅಂತಾರೆ ಡೈಕೋಟೋಮಸ್ ಸಿಡೋಮೋನಸ್ ಸ್ಪೆಷಲೈಸೇಷನ್ ಇದೆ. ರ್ಯಾಪಿಡ್ ಆಟೋಮೇಟೆಡ್ ಸಾಯಿಲ್ ಟೆಸ್ಟಿಂಗ್ ಡಿವೈಸ್ ಅಂತ. ಇದು ಭಾರತದಲ್ಲಿ ಒಂದು ಕ್ರಾಂತಿಕಾರಿ ಒಂದು ತಂತ್ರಜ್ಞಾನ ಡೆವಲಪ್ ಆಗಿದೆ. ನವೆಂಬರಲ್ಲಿ ವಿಯೆಟ್ನಾಮ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದೀವಿ. ಭಾರಿ ಚೆನ್ನಾಗಿರುತ್ತೆ ವಿಸಿಟ್. ಎಲ್ಲರೂ ಬನ್ನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ ಇವತ್ತು ಹಸಿರು ಆರ್ಗ್ಯಾನಿಕ್ ಗ್ರೋಸ್ ಮಾಡ್ತು 4ನೇ ಕ್ಲಾಸು. ಮತ್ತು ಲಾಟ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವತ್ತಂತೂ ಒಳ್ಳೆ ನಾಲೆಜ್ ಗೇನ್ ಆಗುತ್ತೆ. ನಿಮಗೆ ಸಖತ್ ಡೆಮೋಸು ಇದೆ. ಅದ್ರ ಬಗ್ಗೆ ಇರುತ್ತೆ. ಮಳೆ ಬರ್ತಾ ಇದೆ, ಬೋಡ ಮಾಡಬೇಕು ಕಾಫಿ ಪೇಪರ್ಗೆಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಆಸ್ ಯೂಶುವಲ್ ನಾನು ಸಬ್ಸ್ಕ್ರೈಬರ್ ಹತ್ರ ಮಾತಾಡ್ತಾ ಇರ್ತೀನಿ. ಏನು ಸಮಾಚಾರ? ನೋಡಿ ಬ್ಯಾಂಗ್ಳೂರಿಂದ ಬಂದಿದ್ದಲ್ಲ? ಹೌದು, ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರು ಲಾಸ್ಟ್ ಟೈಮ್. ನಾವು ಎಲ್ಲಿ ಸಿಕ್ಕಿದ್ವಿ ನಾವು? ಸಿರ್ಸಿ. ಬನ್ನಿ ಈಗ ನೋಡಿ ಇಲ್ಲೆಲ್ಲ ನಿಂತಿದ್ದಾರೆ ನೋಡಿ. ನೋಡಿ ಹಾಯ್ ಪಾರ್ಥ, ಗುಡ್ ಮಾರ್ನಿಂಗ್. ಏಮ್ಮ ಬಂದಷ್ಟೇ ಫೀಲ್ಡ್ ವಿಸಿಟ್ ಸ್ಟಾರ್ಟ್ ಆಯಿತು. ಬನ್ನಿ ಈಗ. ಹಾಯ್ ಶಾನ್, ಅಯ್ಯೋ ಹೌದು ಸರ್. ಮತ್ತೆ ಹಸಿರುವರೆಗೆ ಫಸ್ಟ್ ವಿಸಿಟಾ? ಹಲೋ ಸರ್. ಹಾಯ್ ಸರ್. ಹಾಯ್ ಹೆಲೋ ಸರ್. ಮತ್ತೆ ಸಮಾಚಾರ? ಗುಡ್. ಮತ್ತೆ ಯಾವ ಊರು? ನಾವು ಗುಲಂದಪೇಟೆ. ಮತ್ತೆ ಚೆನ್ನಾಗಿರಲ್ಲ ನಿಮ್ಮದು ಗುಲಂದಪೇಟೆ? ಸೂಪರ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಮತ್ತೆ ಸರ್ ಏನು ಸಮಾಚಾರ? ಹೇಳ್ಬೇಕು, ಚೆನ್ನಾಗಿ ಮಳೆ ಮೇಲಾಗಿದೆ. ಈಗ ನಿಮಗೆ ಸ್ವಲ್ಪ ಗ್ಯಾಪ್ ಇದೆ, ಡ್ರಿಸ್ಲಿಂಗ್ ಇದೆ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಸುರೇಶ್ ಬಲ್ನಾಡು ಅವರು ಇದ್ದಾರೆ. ಮತ್ತೆ ಇವರು ಅಂತ ನಿಜವಾಗ್ಲೂ ಇನ್ಸ್ಪೈರಿಂಗು. ಈ ವರ್ಷ ಇವ್ರದ್ದು ಫಾರ್ಮ್ ವಿಸಿಟ್ ಇದೆ ನಮ್ದು ತೋಟಕ್ಕೆ ಆಗಸ್ಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೊನ್ನೆ ಬಂದಿದ್ದೆ, ಜನವರಿಲಿ ಬಂದಿದ್ದೆ. ವರ್ಷಕ್ಕೆ 2 ಸಲ ಬರ್ತೀರಾ ನೀವು? ಬರ್ತೀನಿ. ನಾನು ಲಾಸ್ಟ್ ವಿಸಿಟ್ ಬಂದಿರಲಿಲ್ಲ. ಮೊನ್ನೆ ನಾನು ಅಜಿತ್ ರಾಯ್ ಅವ್ರ ತೋಟದಲ್ಲಿ ನಾನು ಮಾಡಿದ್ದೆ ಅವ್ರದ್ದು ಮಾತಾಡಿದೆ. ಅಂದ್ರೆ ಒಂದು ವೇ ಬರ್ಬೇಕಾದ್ರೆ ಬಂದು ಗೊತ್ತಿತ್ತು, ನೀವು ನೋಡಿದಾಗ ಹೇಳ್ತೀರಾ ಬಂದಿಲ್ಲ ಅಂತ. ನಾನು ನೆಕ್ಸ್ಟ್ ಒಂದು ಮೀಟ್ ಆಗ್ತೀನಿ ನಾನು ನಿಮಗೆ. ಮತ್ತೆ ಸರ್ ಏನು ಕೆಲಸ ಆಗ್ತಿದೆ ಈಗ? ಕೆಲಸ ಆಯ್ತು. ಈಗ ನಮ್ದೇನು ಆರ್ಗ್ಯಾನಿಕ್ ಗೊಬ್ಬರ ಹಾಕಿ ಆಯ್ತು, ಕೆಮಿಕಲ್ ಆಯ್ತು, ಓಕೆ, ಒಂದು ರೌಂಡ್ ಸ್ಪ್ರೇನು ಆಯ್ತು. ಸೂಪರ್. ಎಲ್ಲ ಕೆಲಸ ಬೋಡ ಮಾಡಿದ್ರೆ ನಿಮಗೆ ಪಾಲಿಯರ್ ಸ್ಪ್ರೇ ಮಾಡಿದ. ಪಾಲಿಯರ್ ಸ್ಪ್ರೇ ಆಯ್ತು. ಸೂಪರ್. ಇದು ಬೋರ್ಡವನ್ನು ನಾವು ಮಳೆ ಬಂದು ಇದು ಏನು ಗೆರೆ ಬಿಡ್ತೇವೆ ಅಂತ ಹೇಳಿ ಬಂದ ಮೇಲೆ ಬಿಡುದು. ಆಮೇಲೆ ಅದು ಸಾಧಾರಣ ಜೂನ್ ಎಂಡಲ್ಲಿ. ಓ ಸೂಪರ್. ನೈಸ್ ಸರ್. ಆಮೇಲೆ ಮಣ್ಣು ಹಾಕ್ತಾ ಇದ್ದೇವೆ ಬುಡಕ್ಕೆ. ಹೌದಾ? ಮಣ್ಣು ಅಂದ್ರೆ ನೀವು ಹೊರಗಡೆಯಿಂದ ತಂದ? ಅಲ್ಲ, ನಮ್ದೇ ಒಂದು ಟ್ಯಾಂಕ್ ಆಗ್ತಾ ಇದೆ. ಓಕೆ. ಓ ಸೂಪರ್. ಅದರಲ್ಲಿ ಸಿಕ್ಕಿದ ಮಣ್ಣನ್ನು ಅಡಿಕೆ ಮರದ ಬುಡಕ್ಕೆ ಎಲ್ಲಿ ಕಾಳು ಮೆಣಸೆಲ್ಲ ಇದೆ ಎಲ್ಲದಕ್ಕೂ ಹಾಕ್ತಾ ಇದ್ದೇವೆ. ಎಲ್ಲ ಕೆಲಸ ಚೆನ್ನಾಗಿ ಆಗ್ತಾ ಇದೆ. ಮಾಡೇ ಮಾಡ್ತೀರಾ ಅಂತ ಗೊತ್ತು. ಮತ್ತೆ ನಾನು ಮೊನ್ನೆ ಬಂದು ವಿಡಿಯೋ ಹಾಕಿದಾಗ ಕಮೆಂಟ್ ಮಾಡಿದ್ದು ನಿಮ್ಮ ಕಮೆಂಟ್ ಜಾಸ್ತಿ ಇತ್ತು, ಅವ್ರ ತೋಟಕ್ಕೆ ಹೋಗಿ ಬನ್ನಿ ಅಂತ. ಅದು ಏನು ಅಂತಂದ್ರೆ ಅವತ್ತು ಒಂದು ವೇ ಪಾಸ್ ಆಗ್ತೀನಿ ನಾನು ಹೋಗಿದ್ದು. 100% ಬರ್ತೀನಿ. ಮತ್ತೆ ಸರ್ ಏನು ಸಮಾಚಾರ? ನೋಡಿ ನಮ್ಮ ಲಾಯರ್ ಇಲ್ಲಿ ಇದ್ದಾರೆ ನೋಡಿ. ಇವ್ರು ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. 4th ಕ್ಲಾಸಿಗೆ ಕಂಟಿನ್ಯೂಸ್ ಆಗಿ ಬಂದಿದ್ದಾರೆ. ಇಂಟ್ರೆಸ್ಟ್ ಇದೆ. ಅವ್ರು ನಮ್ಮಲ್ಲಿ ಬಂದಿದ್ರು. ಹೌದು, ಬಂದಿದ್ರು. ಅವ್ರು ನನಗೆ ಇಲ್ಲಿ ಸಿಕ್ಕಿ ನಮಸ್ಕಾರ ಕೊಟ್ಟರು. ಹೌದು, ನಮಗೆ ಗೊತ್ತಾಗ್ಲಿಲ್ಲ. ಹೌದು. ಮತ್ತೆ ಕೇಳಿದೆ ನೋಡಿ ಇದೆಯಾ ಅಂತ. ಒಂದು ನೋಡಿ ಅಗ್ರಿಕಲ್ಚರ್ ಇಂದ ಎಲ್ಲೆಲ್ಲಿಂದ ನಾವು ಒಟ್ಟಿಗೆ ಆಗ್ತಾ ಇದೀವಿ ಅಂತ. ಇವ್ರು ಬಂದು ಹುಣಸೂರಲ್ಲ? ಹುಣಸೂರು, ಪುತ್ತೂರು, ಮೂಡಿಗೆರೆ. ಹಂಗೆ ನೋಡಿ ಇವನು ಇದ್ದಾನೆ. ಇವತ್ತು ಬಿಸಿ ಆಗಿದ್ದಾನೆ ಫ್ರೆಂಡ್. ಅದು ಬಂದು ನನ್ನ ಫ್ರೆಂಡ್. ನನಗೆ ಏನು ಖುಷಿ ಅಂದ್ರೆ ತುಂಬಾ ಯುವಕರು ಕ್ಲಾಸಿಗೆ ಬಂದಿದ್ದಾರೆ. ಹೌದಲ್ಲ? ನಿಜವಾಗ್ಲು ಅದೊಂದು ಮಾತು ಹೇಳಬೇಕು. ಯಂಗ್ಸ್ಟರ್ಸ್ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಬನ್ನಿ ಈಗ ಎಲ್ಲರೂ ಕ್ಯಾಪ್ಚರ್ ಆಗಲಿ, ಎಲ್ಲರೂ ನಾಲೆಜ್ ಶೇರ್ ಆಗದಿದ್ರು ಅಲ್ಲಿ ಹೋಗಿ ಬರ್ತೀನಿ ಸರ್ ನಾನು. ಅಣ್ಣ ಏನಣ್ಣ ಇದು? ಐಸ್ ಕ್ರೀಮ್ ಕ್ಯಾಂಡಿ ಅಂತ. ಒಳ್ಳೆ ಸ್ವೀಟ್ ಇದೆ ಮಾತ್ರ. ಒಂಥರ ನಿಮ್ಗೆ ಹತ್ತಿ ಸ್ಪಂಜ್ ಥರ ಇದೆ. ಆ ಫೀಲಿಂಗ್ ಇದೆ. ಏನು ಹೇಳ್ಬೇಕಲ್ಲ ಅಂತ ತೋಟ. ಹಾರ್ಡ್ ವರ್ಕ್ ಅದು. ಹೌದು. ನನ್ನ ಪ್ರಕಾರ
ನಮ್ಮ ತಂದೆಯವ್ರ ಜನರೇಷನಲ್ಲಿ ನಮ್ಮೂರಲ್ಲಿ ಮ್ಯಾಕ್ಸಿಮಮ್ ಅಪ್ಡೇಟ್ ಆಗಿರೋರು ಇವರೇ. ಈವನ್ ಇಫ್ ಯು ಟಾಕ್ ಅಬೌಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಹೌದು. ಕಾಫಿ, he does a lot of hard work and you can see that ರಿಸಲ್ಟ್ ಇದೆ exactly the results. But I really appreciate his ಆಮೇಲೆ and he's also always happy to help others. And that is quality that we need right now. ನಿಜ. ಯಾಕೆಂತಂದ್ರೆ ನೀವೇ ನಾಲೆಜ್ ಇಟ್ಕೊಂಡ್ರೆ there is no use in that. ಎಕ್ಸಾಕ್ಟ್ಲಿ ನಾಲೆಜ್ ಶೇರಿಂಗ್ ಇರುತ್ತೆ. ಕರೆಕ್ಟ್. ಹಾಯ್ ಸರ್. ಮತ್ತೆ ಸರ್ ಸಬ್ಸ್ಕ್ರೈಬರಾ? ಯಾವ ಊರು ಸರ್ ನಿಮ್ಮದು? ಕುಶಾಲನಗರದಿಂದ ಬಂದಿರೋದು. ಫಸ್ಟ್ ಕ್ಲಾಸ್ ಅಲ್ಲ ಮೋಸ್ಟ್ಲಿ ನಿಮ್ಮದು? ಇಲ್ಲ ನಾನು SLN. SLN ಬಂದಿರಲ್ಲ. ಸೂಪರ್. ಕರೆಕ್ಟ್. ಹಾಯ್ ಸರ್. ಹೌದಾ? ಸೂಪರ್. ಯಾವ ಊರಿಂದ ಬಂದಿದ್ದು? ಚಿತ್ರದುರ್ಗದಿಂದ ಬಂದಿದ್ದಾರೆ ನೋಡಿ. ಅಗ್ರಿಕಲ್ಚರ್ ಇಲ್ಲಿ ನಮ್ಮ ಚಿತ್ರದುರ್ಗದಿಂದ ಮಾಡಿದ್ದಾರೆ. ನೀವೇನು ಬೆಳೀತಿದ್ದೀರಾ ಚಿತ್ರದುರ್ಗದಲ್ಲಿ? ಕಾಫಿ ಮಾಡ್ತಿದ್ದೀರಾ? ಸೂಪರ್. ಏನಾಯ್ತು ಮಳೆ ಈ ವರ್ಷ ಅಲ್ಲಿ? ಅಲ್ಲ ನಿಮ್ಗೆ ಸ್ಟಾರ್ಟಿಂಗು ಈ ಬ್ಲಾಸಮ್ ಟೈಮ್ ಫೆಬ್ರವರಿ ಮಾರ್ಚ್ ನೀರಿದೆಯಾ ನಿಮಗೆ? ಇವಾಗ ಪರವಾಗಿಲ್ಲ. ಸೂಪರ್. ಮತ್ತೆ ಮೆಣಸು ಬೆಳಿಬೇಕಂತ ಪ್ಲಾನ್ ಮಾಡಿದ್ದೀರಾ? ಮುಂಚೆ ಎಲ್ಲ ದಾಳಂಬೆ ಇತ್ತು, ದಾಳಂಬೆ ಎಲ್ಲ ತೆಗೆದ್ಬಿಟ್ಟಿದ್ವಿ. ಈಗ ಅಡಿಕೆಗೆ ಹೋಗಿದ್ವಿ. ಈಗ ಅದಕ್ಕೆ ಅಡಿಕೆ ಒಳಗೆ ಮೆಣಸು ಇಲ್ಲ, ಕಾಫಿ ಮಾಡಲ್ಲ. ಸೂಪರ್. ಮಾಡಿ ಸರ್, ಮಾಡಬೇಕು. ಸೂಪರ್ ನೈಸ್. ತುಂಬ ಖುಷಿ ಆಯಿತು ರೆಕಗ್ನೈಸ್ ಮಾಡಿದ್ವಿ, ಬಂದು ಮೀಟ್ ಮಾಡಿದ್ವಿ. ಥ್ಯಾಂಕ್ ಯು. ಹಾಯ್ ಸರ್. ನಿಮ್ಮದು? ಅಲ್ದುರಾ. ಥ್ಯಾಂಕ್ಸ್. ನೋಡ್ತಾ ಇರ್ತೀನಿ. ಹೌದಾ ಸರ್? ಥ್ಯಾಂಕ್ ಯು. ಸರ್ ನಿಮ್ಮದು ಯಾವರು? ಚಿಕ್ಕಮಂಗ್ಳೂರಾ? ಚಿಕ್ಕಮಂಗ್ಳೂರಲ್ಲಿ? ಹೌದಾ? ಸೂಪರ್ ನೈಸ್. ಥ್ಯಾಂಕ್ಸ್. ಯು ಕ್ಯಾನ್ ಸೀನ್ ಆಲ್ರೆಡಿ ಫುಲ್ ಸೆಟ್. ಮತ್ತು ಇಲ್ಲಿ ಒಂದು ಲೀಫ್ ಅಪೋಸಿಟ್ ಟು ಒಂದು ಸ್ಪೈಕು. ನೆಕ್ಸ್ಟ್ ಇಲ್ಲೇ ಒಂದು ಬಡ್ ಇನ್ಶಿಯೇಟ್ ಆಗುತ್ತೆ. ಸೊ ದೇರ್ ಆಲ್ಸೋ ಒಂದು ಲೀಫ್ ಅಗೇನ್ ಒಂದು ಸ್ಪೈಕ್. ಈ ತೋಟ ಹಲೋ ಸರ್. ಹಾಯ್. ಮತ್ತೆ ಗುಡ್. ಮೀಟ್ ಆಗಿದ್ವಿ ಅಂತ ಕೆಲಸ ಮೀಟ್ ಆಗಿದ್ವಲ್ಲ? ಥ್ಯಾಂಕ್ಸ್. ಹೆಂಗಾಗ್ತಿದೆ ತೋಟ ಕೆಲಸ ಎಲ್ಲ? ಸೂಪರ್. ಇವತ್ತು ನಾವು ಯಾರ ತೋಟ, ಯಾರ ಕ್ಲಾಸಸ್ ಎಲ್ಲಿ ಆಗ್ತಿದೆ ಅಂತಂದರೆ ಲಕ್ಷ್ಮಣಣ್ಣನ ತೋಟದಲ್ಲಿ ಆಗ್ತಾ ಇದೆ. ಯಾರು ಲಕ್ಷ್ಮಣ ಅಂತಾರೆ ನಮ್ಮ ಜೊತೆ ಯಾವಾಗಲೂ ಹಸಿರು ಆರ್ಗ್ಯಾನಿಕಲ್ಲಿ ಇರ್ತಾರೆ ಅವರು. ಇವ್ರು ನಮಗಿಂತ ಮುಂಚೆಯಿಂದ ಹಸಿರು ಆರ್ಗ್ಯಾನಿಕಲ್ಲಿ ಇದ್ದಾರೆ. ಅಣ್ಣ ತೋಟ ಫಸ್ಟೇ ನಾನು ವಿಸಿಟ್ ಮಾಡ್ತಿರೋದು. ಎಕ್ಸಲೆಂಟ್ ಆಗಿದೆ. ಈಗಲೇ ಪ್ಯಾನಿಕಲ್ಸ್ ಎಲ್ಲ ಭಾರಿ ಚೆನ್ನಾಗಿ ಬಂದಿದೆ. ಮುಂದೆ ಏನು ಕೆಲಸ ಮಾಡಿದ್ರಣ್ಣ? ಈಗ ಏನು ಮಾಡಿದ್ರೆ ಸ್ಟಾರ್ಟಿಂಗ್ ಮಳೆ ಇದು ಸ್ಪ್ರಿಂಕ್ಲರ್ ಕುಯ್ದಾದ್ಮೇಲೆ ಮೆಣಸು ಕುಯ್ದಾದ್ಮೇಲೆ ಪೋಸ್ಟ್ ಹಾರ್ವೆಸ್ಟಿಂಗ್ ಹೇಳ್ತೀನಿ ನಾನು. ಓಕೆ. ನಮಗೆ ನಮ್ಗೆ ಈ ಸರಿ ನಾವು ಫೆಬ್ರವರಿ ಎಂಡಿಗೆ ಕುಯ್ದು ಸ್ವಲ್ಪ ಬೇಗ ಬಂದಿತ್ತು. ಫೆಬ್ರವರಿ ಎಂಡಿಗೆ ಮುಗೀತು. ಮಾರ್ಚ್ ನಮಗೆ 22ನೇ ತಾರೀಕು ಒಂದು 25-30 ಸೆಂಟು ಮಳೆ ಬಿತ್ತು. ಓಕೆ. ಆ ಮಳೆ ಬಿದ್ದ ತಕ್ಷಣ ನಮ್ಗೆ ಅಷ್ಟೊತ್ತಿ ಮರಗಸಿನೂ ಆಗಿತ್ತು. ಓಕೆ. ಮಳೆ ಬಿದ್ದ ತಕ್ಷಣ ನಾವು ನೀರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವು. ಹಾಂ. ನಾನು 5 ರೌಂಡು ನೀರಾಗಿದೆ, ಸ್ಪ್ರಿಂಕ್ಲರ್ ಮಾಡಿದ್ದೀವಿ. ಸೂಪರ್. ನೀರು ಹೊಡೆದಿದ್ದೀವಿ 5 ರೌಂಡು. ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ರೌಂಡ್ 1 ರೌಂಡ್ ನೀರು ಹೊಡೆದು, ಓಕೆ, ಸೆಕೆಂಡ್ ರೌಂಡ್ ನೀರು ಹೊಡಿಬೇಕಾದ್ರೆ ನಾವು ಫರ್ಟಿಲೈಸರ್ ಅಪ್ಲಿಕೇಶನ್ ಮಾಡ್ಬಿಟ್ಟು. ಈ ಸರಿ ಯಾವ್ದು ಮಾಡಿದ್ರಿ? ಈ ಸರಿ ಫಸ್ಟ್ ರೌಂಡ್ 19 ಅದು. ಸೆಕೆಂಡರಿ ನ್ಯೂಟ್ರಿಯೆಂಟ್ ಯಾವ್ದು ಮಾಡಿದ್ರ? ಸೆಕೆಂಡರಿ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿದ್ದೀವಿ. ಓಕೆ. ಅಲ್ಲ, ಇದು ಕೊಟ್ಟಿದ್ದೀನಿ ನಿಮಗೆ, ಕ್ಯಾಲ್ಸಿಯಂ ನೈಟ್ರೋಬೋರ್. ಓಕೆ. ಮತ್ತೆ ಸ್ಪ್ರೇ ಸೆಕೆಂಡ್ ರೌಂಡ್ ಗೊಬ್ಬರ ಆಯಿತು. ಸೆಕೆಂಡ್ ರೌಂಡ್ 16 ಅದು 40-45 ಡೇಸ್ ಬಿಟ್ಟು ಒಂದು ರೌಂಡ್ ಮೆನ್ಯೂರ್ ಮಾಡಿ 40-45 ಡೇಸ್ ಬಿಟ್ಟು ಮತ್ತೊಂದು ರೌಂಡ್ ಮೆನ್ಯೂರ್. ಓಕೆ. ಇಲ್ಲಿ ನೋಡಿದ್ರೆ ಕುರಿ ಗೊಬ್ಬರನ್ನೆಲ್ಲ ಹಾಕಿದ್ದೀರಾ? ಅದು ಕಾಂಪೋಸ್ಟ್ ಒಂದೊಂದು ಬುಟ್ಟಿ ಒಂದು 10 kg 15 kg ವರೆಗೂ ಅಷ್ಟು ದೊಡ್ಡ ಬಳ್ಳಿಗೆ. ಓಕೆ. ಅಷ್ಟು ಬಡ್ಡೆಗೆ ಹಾಕೋಬೋದಾ? ಸ್ವಲ್ಪ ಎಳಿಬೇಕು. ಲೇಬರ್ ಗೊತ್ತಲ್ಲ, ಸ್ವಲ್ಪ ಅಗಲ ಮಾಡಬೇಕು. ಎಕ್ಸಾಕ್ಟ್ಲಿ. ಅಗಲ ಮಾಡಬೇಕು. ಅರೇಬಿಕನ್ನು ಹೆಂಗಿದೆ ಅದೇ ಥರ ಮೆಣಸು ಅಷ್ಟೇ ಚೆನ್ನಾಗಿದೆ. ಮತ್ತೆ ಸಖತ್ತು ಯಂಗ್ಸ್ಟರ್ಸು ಬಂದಿದ್ದಾರೆ ಈಗ ವಿಸಿಟ್ ತೋಟಕ್ಕೆಲ್ಲ. ನೋಡ್ಬೇಕು. ಹೌದು, ನಮಗೆಲ್ಲ ಆಯ್ತಲ್ಲ, ಮುಗಿತಾ ಬಂತು ಅಂತ ಹೇಳ್ತಾರಷ್ಟೇ. ನಮ್ಗಿಂತ ಆಕ್ಟಿವ್ ಇರೋದು ಅವರೇ. 70 ರನ್ನಿಂಗ್. ಮೆಣಸು ನಮ್ಮದು ಮೇಜರು P1, P2 ಇದೆ, P3 ಇದೆ, ಕೊಟ್ಟನಾಡನ್ ಇದೆ, ಆಮೇಲೆ ಐಂಪೀರಿಯನ್ ಇದೆ, ಶ್ರೀಕರ ಇದೆ, ಶುಭಕರ ಇದೆ, ತೇವಮ್ ಇದೆ. ಎಲ್ಲ ಅಂದ್ರೆ ಅವೆಲ್ಲ ಈಗ 2-3 ವರ್ಷದ. ಐಂಪೀರಿಯಲ್ ಏಪ್ರಿಲ್ ಅಲ್ಲಿ ಬರುತ್ತೆ ಅಂತಾರೆ. ಹೌದಾ? ಐಂಪೀರಿಯನ್ 1 ಮಂತ್ ಲೇಟ್. ಸಿಗಂದಿನಿ ಇದೆ, ಸಿಗಂದಿನಿ 1 ಮಂತ್ ಅರ್ಲಿ. ನೀವು 1 ಮಂತ್ ಲೇಟ್ ನಂದು ಬಿಡ್ತೀರಾ? ನಮ್ದು ಈಗಲ್ಲ, ನಮ್ದು ಈಗ ಫಸ್ಟ್ ಕ್ರಾಪ್ ಬಂದ್ಮೇಲೆ ಅದು ಸಿಗಂದಿನಿ 1 ಮಂತ್ ಬೇಗ ಹಾರ್ವೆಸ್ಟ್ ಮಾಡಬೇಕು. ಐಂಪೀರಿಯನ್ 1 ಮಂತ್ ಲೇಟ್ ಹಾರ್ವೆಸ್ಟ್ ಮಾಡಬೇಕು. ಸೂಪರ್. ನೋಡಿ ನಾಲೆಜ್ ಸಿಕ್ತು. ಕರಿಮುಂಡದ ಸಾಧಾರಣ ನಮ್ಮ ಇನ್ಸ್ಟಿಟ್ಯೂಟ್ ISRನಲ್ಲಿ ಒಂದು 84 ಟೈಪು ಅವರು ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 2ನ ಒಂದು ಸಣ್ಣ ಎಲೆದು ಸಣ್ಣ ಸರದ್ದು ಶ್ರೀಕರ ಅಂತ ರಿಲೀಸ್ ಮಾಡಿದ್ರು. ಸ್ವಲ್ಪ ಅಗಲ ಎಲೆ, ಸರನು ಉದ್ದ, ದಪ್ಪ ಕಾಳು, ಅದಕ್ಕೆ ಶುಭಕರ ಅಂತ ರಿಲೀಸ್ ಮಾಡಿದ್ರು. ನಂತರ ಪನ್ಯೂರ್ ಸ್ಟೇಷನ್ ಅವರು ಪನ್ಯೂರ್ 6 ಅಂತ ಒಂದು ವೆರೈಟಿ ಬಂದಿದೆ. ಪನ್ಯೂರ್ 6 ಕೂಡ ಕರಿಮುಂಡ ಸೆಲೆಕ್ಷನ್. ಮತ್ತು ಹಾಗೆಯೇ ಒಬ್ಬ ಗ್ರೋಯರು ಸೆಲೆಕ್ಟ್ ಮಾಡಿ, ಅದು ಅವ್ರ ಮನೆ ಕುಟುಂಬದ ಹೆಸರು ಕುಂಬಕಲ್ ಅಂತಲೇ ವೆರೈಟಿ ತಂದೆ, ಅದು ಕೂಡ ಕರಿಮುಂಡ ಸೆಲೆಕ್ಷನ್. ಈಗ ಎಲ್ಲ ಈ ಕರಿಮುಂಡ ಸೆಲೆಕ್ಷನ್ಗಿಂತ ಒಂದು ಹೆಜ್ಜೆ ಮುಂದಿರೋದು ಕುಂಬಕಲ್.
ನೀವೇನಾದರೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಆ ಕುಂಬಕಲ್ ತಂದು ಹಾಕಿ. ಅದು ಇದೆ, ಅದು ನೀವು ಯೂಟ್ಯೂಬ್ ಕೊಟ್ಟೋಗಿ ಕುಂಬಕಲ್ ನರ್ಸರೀಸ್ ಅಂತ ಹಾಕ್ಬಿಡಿ, ಕ್ಲೀನಾಗಿ ಎಲ್ಲನೂ ಸಿಕ್ಬಿಡುತ್ತೆ. 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಲ್ಲ ಕಡೆ ಬರುತ್ತೆ, ನಾನು ಹೇಳ್ತಾರೆ ಸಿರ್ಸಿ ಕಡೆನೂ ಕೆಲವು ಕಡೆ ಇದೆ. ಒರಿಜಿನಲ್ ಕುಂಭಕಲ್ಲಿಗೆ ಹೋಗ್ತಾ ಅಲ್ಲಿನೇ 20 ಬುಟ್ಟಿ ತಂದು ಕೊಟ್ಟಿದ್ದೆ ನಾನು ಡಾಕ್ಟ್ರಿಗೆ. ಅದರಲ್ಲಿ ತುಂಬಾ ಮಟ್ಟಿಗೆ ಮಾಡಿದ್ದೀವಿ. ಮೂರ್ಜೆ ನಾವು ಹೋಗಿದ್ವಲ್ಲ, ಮೂರ್ಜೆ ಹಾಂ, ಬೆಳ್ತಂಗಡಿಯಿಂದ ಮುಂದೆ ಮೂರ್ಜೆ ಅಲ್ಲಿ ಕೂಡ ಒಂದು ಸಾಧಾರಣ ಒಂದು 15-20 ಸಾವಿರ ಗಿಡಗಳು ಅವ್ರು ಮಾಡಿದ್ದಾರೆ. ನೆರಳು ಏನಾದರೂ ಜಾಸ್ತಿ ಆದರೆ ಕರೆಕ್ಟ್ ಟೈಮಲ್ಲಿ ನಮಗೆ ಶೇಡ್ ರೆಗ್ಯುಲೇಟ್ ಮಾಡ್ತಾ ಇದ್ದರೆ ಇದು ವೆಜಿಟೇಟಿವ್ ಫೇಸ್ ಕೊಟ್ಟೋಗುತ್ತೆ. ಆಮೇಲೆ ಸರ ಬಂದರೆ ಅದರಲ್ಲಿ ಅದು ಗಂಡಿರೋದಿಲ್ಲ, ಸರಗಳು ಉದ್ದೋಗುತ್ತೆ. ಆ ಕ್ಯಾರೆಕ್ಟ್ರು ಅದರಲ್ಲಿಲ್ಲ ಕರಿಮುಂಡ ಸೆಲೆಕ್ಷನ್ಸಲ್ಲಿ. ಕರಿಮುಂಡ ಸೆಲೆಕ್ಷನ್ ಮತ್ತೆ ನಾನು ಹೇಳಿದೆ, ಕುಂಬಕ್ಕಲ್ಲು ಚಿಕ್ಕದ ಇದ್ದರೆ ಶುಭಕರ, ಮಿಕ್ಕಿದ್ದು ಯಾವುದಕ್ಕೆ ಹೋಗಬೇಡಿ. ಮತ್ತು ಪನ್ಯೂರ್ 7, 8 ಕ್ರಾಸ್ ಮಾಡಿ ಒಂದು ವೆರೈಟಿ ಬಂದಿದೆ. ಪನ್ಯೂರ್ 6 ಮತ್ತು 7 ಕ್ರಾಸ್ ಮಾಡಿ ಒಂದು ವೆರೈಟಿ ಬಂದಿದೆ, ಪನ್ಯೂರ್ 8 ಅಂತ. ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅದನ್ನು ಕಡಿಮೆ ಮಳೆ ಬೆಳೆ ಜಾಗಕ್ಕೆಲ್ಲ ನೀವು ಹಾಕ್ಕೊಂಡು ಹೋಗ್ಬೋದು. ಗುಂಡಿ ಇರಬಾರ್ದು, ಗುಂಡಿ ಇದ್ದರೆ ಅದು ಮೊದಲು ಕೊಳ್ತೋಗ್ಬಿಡುತ್ತೆ. ಅದೊಂದು ಎಚ್ಚರಿಕೆ ಒಂದು ತೊಗೋಬೇಕು. ಯಾವ ಜಾಗದಲ್ಲಿ ಕೂಡ ನಾವು ಹಾಕ್ಬೋದು. ಡ್ರೈ ಪ್ಲೇಸ್ ಆದರೆ ಅದು ತುಂಬ ಒಳ್ಳೆಯದು. ಸಮಸ್ಯೆ ಆಯಿತು ನಮಗೆ ಈ ಜಾಗದಲ್ಲಿ, 30 ಸೆಂಟ್ ಮಳೆ ಬಂದುಬಿಡ್ತು. ಕಾಫಿ ಬಟ್ಸ್ ಎಲ್ಲ ರೆಡಿ ಇತ್ತು. ಆವಾಗ ಇರಿಗೇಷನ್ ಫಾಲೋ ಮಾಡಬೇಕು. ಆದರೆ ನಮಗೆ ಇದು ಪೆಪ್ಪರ್ಗೆ ಇನ್ನೂ 2 ವಾರ ನಮಗೆ ಬೇಕಾಗಿತ್ತು, ಸ್ಟ್ರೆಸ್ಸು ಆಗಲಿಲ್ಲ. ಏನಾಗುತ್ತೆ, ಪನ್ನೀರ್ 1 ವೆಜಿಟೇಟಿವ್ ಫೇಸ್ ಕೊಟ್ಟೋಗುತ್ತೆ, ಬೇಗ ಬೇರೆ ವೆರೈಟಿಗಳಲ್ಲಿ ಆಗೋದಿಲ್ಲ. ಅದು ಪನ್ನೀರ್ 1 ಮಾತ್ರ ಬೇಗ ನೀರು ಕೊಟ್ಟರೆ, ಫೆಬ್ರವರಿ ಒಳಗಡೆ ನೀರು ಕೊಟ್ಟರೆ ಅದು ವೆಜಿಟೇಟಿವ್ ಫೇಸ್ ಕೊಟ್ಟೋಗ್ಬಿಡುತ್ತೆ. ರಿಪ್ರೊಡಕ್ಟಿವ್ ಫೇಸು ಸ್ವಲ್ಪ ಇದಾಗುತ್ತೆ. ಅಂದರೆ ಎಲೆ ಬರಬೇಕು, ಚಿಗುರು ಬರಬೇಕು, ಎಲೆ ಜೊತೆಗೆ ಒಂದು ಸರನ ಬರಬೇಕು. ಆವಾಗ ನಮಗೇನೇ ಇನ್ವೇರಿಯಬ್ಲಿ ಇದು ಮಾರ್ಚ್ 1ನೇ ವಾರ 2ನೇ ವಾರ ನಾವು ಶುರು ಮಾಡ್ತೀವಲ್ಲ ಇರಿಗೇಷನ್ನು, ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಆಸ್ ಯೂಶುವಲ್ ಅರವಿಂದಣ್ಣ ನಮ್ಮ ಜೊತೆ ಏನಣ್ಣ ಬೆಳಗಿನ ಸಿಕ್ಕೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದೀರಾ? ಹೌದು, ಇವತ್ತು ಸ್ವಲ್ಪ ಜನ ಜಾಸ್ತಿ. ಹೌದು, ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಮತ್ತೆ ಡೇ ಬೈ ಡೇ ಕ್ಲಾಸಸ್ ಆದಂಗೂ ಜನಗಳು ಜಾಸ್ತಿ ಬರ್ತಾರೆ, ಜನ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಹೌದು, ಅದು ಏನಾಗ್ತಾ ಇದೆ ಅಂದ್ರೆ ಈಗ ಒಬ್ಬರಿಗೆ ಅವ್ರು ಹೇಳೋದು ಅವ್ರ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡೋದು. ಹೌದು, ಈಗ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಗಳಿಂದನೂ ಬರ್ತಾ ಇದ್ದಾರೆ, ಎಲ್ಲ ಕಡೆ. ಆಂಧ್ರದಿಂದ ನೋಡಿದೆ, ಆಂಧ್ರದಿಂದ ಬರ್ತಾರೆ, ಕೇರಳದಿಂದ, ತಮಿಳ್ನಾಡು ನೋಡಿ ಎಲ್ಲೆಲ್ಲಿ ರೀಚ್ ಆಗ್ತಿದೆ ಅಂತ. ನಿಜವಾಗ್ಲೂ ಒಂದು ಬಾರಿ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಇಂದನೂ ಬರ್ತಾ ಇದ್ದಾರೆ. ನಿಜವಾಗ್ಲೂ ಬಾರಿ ಒಳ್ಳೆ ಕೆಲಸ. ಮತ್ತೆ ಈ ತರ ಒಂದು ಆರ್ಗನೈಸೇಷನ್ ನಡೆಸೋದು ಉಂಟಲ್ಲ, ಅದರಷ್ಟು ಕಷ್ಟ ಯಾವುದೂ ಇಲ್ಲ. ಅನೌನ್ಸ್ ಮಾಡ್ದ ವಿಯೆಟ್ನಾಮ್ ಏನೋ ಪ್ಲಾನ್ ಮಾಡ್ತಾ ಇದೆ. ಎಸ್ ವಿಯೆಟ್ನಾಮು ಸೆಪ್ಟೆಂಬರಲ್ಲಿ ಇದೆ. ಸೆಪ್ಟೆಂಬರ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತೀವಿ. ಎಲ್ಲ ಯೂನಿವರ್ಸಿಟಿ ಅವ್ರದ್ದು ಹೆಲ್ಪ್ ಎಲ್ಲ ತಗೊಂಡ್ಬಿಟ್ಟು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರದ್ದು ಹೆಲ್ಪ್ ತಗೊಂಡ್ಬಿಟ್ಟು, ಎಲ್ಲೆಲ್ಲಿ ಯಾವ್ಯಾವ ಜಾಗ ಅಲ್ಲಿ ಚೆನ್ನಾಗಿದೆ ಅದನ್ನೆಲ್ಲ ಪ್ಲಾನ್ ಮಾಡ್ತೀವಿ. ಕಂಪ್ಲೀಟ್ ಬರೀ ಪೆಪ್ಪರ್ ಕಾಫಿ ಮಾತ್ರ ಅಲ್ಲ, ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ. ಈಗ ಜಾಕ್ ಫ್ರೂಟ್ ಇರ್ಬೋದು, ಮತ್ತೆ ಈಗ ಅದೇ ಮ್ಯಾಂಗೋಸ್ಟೀನು, ಈ ತರ ತುಂಬಾ ಈಗ ಫ್ರೂಟ್ಸ್ ಗಳಿದಾವಲ್ಲ. ಮತ್ತೆ ಅದ್ರ ಜೊತೆಗೆ ಲೋಕಲ್ ಸೈಟ್ ಸೀಯಿಂಗ್ಸ್ ಇರುತ್ತೆ. ಅದು ಅದ್ರ ಜೊತೆಗೆ ಲೋಕಲ್ಲು ಇರುತ್ತೆ. ಸೂಪರ್. ನೋಡಿ ಬನ್ನಿ, ಸೆಪ್ಟೆಂಬರ್ಲಿ ಅಂತ. ಡೇಟ್ ಇನ್ನೂ ಆಗಿಲ್ಲ. ಡೇಟ್ 100% ನಾವಂತೂ ಅಪ್ಡೇಟ್ ಮಾಡ್ತೀವಿ. ಒಂದು ವಾಟ್ಸಪ್ ಗ್ರೂಪಲ್ಲಿ, ನನ್ನ ಯೂಟ್ಯೂಬಿಂದ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಮತ್ತೆ ಹೆಂಗಿನ ಯೂಟ್ಯೂಬ್ ರೆಸ್ಪಾನ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ. ನನಗೆ ಯೂಟ್ಯೂಬ್ ಈಗ ಇದು ಮಾಡಿಬಿಟ್ಟು ಹೊರಗಡೆ ಸ್ಟೇಟು ಅಲ್ಲಿಂದೆಲ್ಲ ತುಂಬಾ ಕಾಲ್ಸ್ ಬರ್ತಾ ಇದೆ. ತುಂಬಾ ಜನ ಕಾರ್ತಿಕ್ ಅಂತ ನನ್ನೇ ಅಲ್ಲ, ನಾನು ಕಾರ್ತಿಕ್ ಅಲ್ಲ, ಕಾರ್ತಿಕ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ನಿಮ್ ಪರವಾಗಿ ಈಗ ನಾವೇ ಮಾತಾಡೋದು. ಫೋನ್ ಎತ್ತಿಲ್ಲ ಅಂದ್ರೆ ನಮಗೆ. ಯಾಕೆ ಅಂತಂದ್ರೆ ನಾವು ಗ್ರೋ ಆಗಕ್ಕೆ, ಯೂಟ್ಯೂಬಲ್ಲಿ ಗ್ರೋ ಆಗೋ ಕಾರಣ ಅರವಿಂದ್ ಅಣ್ಣ ಒಂದು ದೊಡ್ಡ ಕಾರಣ. ಯಾಕೆ ಅವ್ರ ಥ್ರೂ ನಾವು ಬರ್ತಾ ಇದ್ದೀವಿ. ನಿಜವಾಗ್ಲೂ ಆಲ್ ದ ಬೆಸ್ಟ್. ಮತ್ತು ಹಸಿರು ಆರ್ಗ್ಯಾನಿಕ್ ಈ ಥರ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ ಬರ್ತಾ ಇದೆ. ಇನ್ನು ಫ್ಯೂಚರ್ ಒಳ್ಳೊಳ್ಳೆ ಪ್ಲಾನ್ಸ್ ಇದೆ. ಬನ್ನಿ, ನಾಲೆಜ್ ನೀವು ಗೇನ್ ಮಾಡ್ಕೊಳ್ಳಿ ಅಷ್ಟೇ. ಬಂದುಬಿಟ್ಟು ವಿಸಿಟ್ ಮಾಡಿ. ನೀವೇನು ನೋಡ್ತೀರ ಅದನ್ನ ಅಟ್ಲೀಸ್ಟ್ ಒಂದು 80% ನೀವೊಂದು ಮಾಡಬೇಕು ಕೆಲಸ ಹೋಗಿ. ಸುಮ್ಮನೆ ನೋಡ್ಕೊಂಡು ಹೋಗ್ಬಿಟ್ರೆ ಪ್ರಯೋಜನ. ಹೌದು. ಏನಂದ್ರೆ ನಮ್ದು ಉದ್ದೇಶ ಅಷ್ಟೇ, ಇಲ್ಲಿ ಬಂದ್ಬಿಟ್ಟು ಅವರೆಲ್ಲ ಅದು ತಿಳ್ಕೊಂಡ್ರಿ, ಏನೇನ್ ಡೌಟ್ಸ್ ಇದೆ ಎಲ್ಲ ಇಲ್ಲಿ ಸೈಂಟಿಸ್ಟ್ ಇದ್ದಾರೆ, ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ದಾರೆ, ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಂಡ್ಲಿ. ಬಂದು ಅವರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕು. ಯಾವ ಚಾಂಪಿಯನ್ ಯಾವಾಗಲೂ ಪನ್ನೀರ್ 1. ಇತ್ತೀಚೆಗೆ ಪನ್ನೀರ್ 9, ಪನ್ನೀರ್ 10 ಇವೆಲ್ಲ ಕೂಡ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಬಿಸಿಲು ಬೆಳಕು ಚೆನ್ನಾಗಿರೋ ಕಡೆ ಪನ್ನೀರ್ 2 ಚೆನ್ನಾಗಿ ಬರ್ತಾ ಇದೆ. ನೆರಳು ಜಾಸ್ತಿ ಇದು ಲೇಟಾಗಿ ಮೆಚೂರ್ ಆಗೋಂಥದ್ದು ಪನ್ನೀರ್ 3 ಇದೆ. ಫಸ್ಟ್ ಚಾಯ್ಸು ಒಳ್ಳೆ ಹೈ ಈಲ್ಡರ್ಸ್ಗೆ ಹೋಗಿ. ಯಾವ ಜಾಗದಲ್ಲಿ ಬರೋದಿಲ್ವೋ, ಮಾಯಿಶ್ಚರ್ ಜಾಸ್ತಿಯಾಗಿ ಬಳ್ಳಿ ಸಾಯ್ತು ಅಂಥ ಕಡೆ ನೀವು ಸುಗಂಧಿನಿಗೆ ಹೋಗ್ಬೋದು. ಇದು ಸಾಧಾರಣ ಕಾಫಿ ಬೆಳೆಗಾರರಿಗೆ ಇದು ಅಷ್ಟು ಹೊಂದಾಣಿಕೆ ಆಗೋದಿಲ್ಲ. ಏಕೆಂದರೆ ಕಾಫಿಗೆ ಅಷ್ಟು ಕಾಲ ನಮಗೆ ಅರೇಬಿಕಾ ಪೀಕ್ ಪೀರಿಯಡಲ್ಲಿ ಇರುತ್ತೆ. ನೆಕ್ಸ್ಟ್ ರೋಬಸ್ಟ ಕೂಡ ದೂರ ಫ್ಲೇ ಪಿಕ್ಕಿಂಗ್ ನಾವು ಮಾಡಬೇಕು. ಆವಾಗ ಇದನ್ನು ನಾವು ಬೇರೆ ವೆರೈಟೀಸ್ ನೋಡಿದಾಗ ಇದನ್ನು ನಾವು ಉಪೇಕ್ಷೆ ಮಾಡ್ತೀವಿ.
ಇದನ್ನ ಮಾಡಿದ್ರಾಯ್ತು ಅಂತ. ಅಷ್ಟೊಳಗಾಗಿ ಪಕ್ಷಿಗಳು ತಿಂದು ಹೊರಟೋಗ್ತಾ ಇರುತ್ತೆ. ಇದು ಡಿಸೆಂಬರ್ ಅಷ್ಟೊತ್ತಿಗೆ ಇದು ಮೆಚೂರ್ ಆಗ್ಬಿಡುತ್ತೆ. ಅದೊಂದು ಮೈನಸ್ ಪಾಯಿಂಟು. ಐಂಪೀರಿಯನ್ನು ತುಂಬ ಲೇಟು, ಏಪ್ರಿಲ್ಗೆ ಹಣ್ಣಾದರೆ, ಕರಿಮುಂಡ ಫೆಬ್ರವರಿಗೆ ಹಣ್ಣಾಗ್ತದೆ. ಕರಿಮುಂಡ ಜೊತೆಗೆ ತೇವಮ್ಮು ಅವೆಲ್ಲ ಫೆಬ್ರವರಿಗೆ ಹಣ್ಣಾಗುತ್ತೆ. ಇದು ಡಿಸೆಂಬರ್ ಜನವರಿ ಫಸ್ಟ್ ವೀಕ್ ಒಳಗಡೆ ಇದು ಹಣ್ಣಾಗುತ್ತೆ. ಮತ್ತು ಪ್ರತಿ ವರ್ಷ ಕೂಡ ಮೊದಲೇ ನಾವು ಕ್ರಾಪ್ ಹಾರ್ವೆಸ್ಟ್ ಮಾಡೋದ್ರಿಂದ ಪ್ರತಿ ವರ್ಷ ನಮಗೆ ಕ್ರಾಪ್ ಸಿಗ್ತಾ ಇದೆ. ಇದರಲ್ಲಿ ಒಂದು ಎಚ್ಚರಿಕೆ, ಸೂಪರ್ ವೆರೈಟಿ ಅಲ್ಲ, ಆದರೆ ಯಾವ ಜಾಗದಲ್ಲಿ ಬೇರೆ ವೆರೈಟಿಗಳು ಫೇಲ್ ಆಗುತ್ತೋ ಅಂಥ ಕಡೆ ಇದನ್ನು ನೀವು ಹಾಕ್ಬೋದು. ISR ಚಂದ್ರ ನಾವು ಅದಕ್ಕೆ ಲೈಸೆನ್ಸ್ ತೊಗೊಂಡು ಮಾಡಬೇಕು. ನಾನು ISR ಇನ್ಸ್ಟಿಟ್ಯೂಟಿಂದಲೇ ಬಂದವನು. ನಾನು 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಇವ್ರಿಗೇನೋ ಕರೆಸಿದ್ದಾರೆ, ಹಂಗಾದ್ರೂ ಹೋಗಿ ಓದ್ಕೊಂಡ್ಬರ್ತೀವಿ. ಒಂದು 100 ಗಿಡನಾದರೂ ಸಿಕ್ಕಿದ್ರೆ ನಾವು ಓದ್ಕೊಂಡು ಬರ್ತೀವಿ. ಆಮೇಲೆ ನಂತರ ಮಲ್ಟಿಪ್ಲೈ ಮಾಡಿ 13 ಎಕರೆ, 1.5 ಎಕರೆ ನೋಡಿ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದಾರೆ. ಸರ್ ಯಾವ ಊರಿಂದ ನೀವು? ಶೃಂಗೇರಿಯಿಂದ ಬಂದಿದ್ದಾರೆ. ಇಲ್ಲೂ ಕೂಡ ವೈರಸ್ಸು ಇತ್ತು, ಬಿಲ್ಟ್ ಬಂದಿದ್ದ ಗಿಡಗಳು ಇತ್ತು. ಹೋದ ವರ್ಷ 800 ಗಿಡ ಕಿತ್ತೆಸಿದ್ದೀವಿ, ಆದರೆ ಸ್ವಲ್ಪ ಗಿಡ ಬೆಳೆಸಿ ನಾವು ಹಾಕಿದ್ವಿ. ಬನ್ನಿ, ಇವತ್ತು ನೋಡಿ ನಮ್ಮ ಜೊತೆಗೆ ಇವತ್ತು ನಮ್ಮದು ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ ಕಾಫಿ ಬೋರ್ಡ್. ತುಂಬ ಖುಷಿ ಆಯ್ತು ಸರ್ ಬಂದುಬಿಟ್ಟು. ಹಾರ್ಡ್ಲಿ ವೆಲ್ಕಮ್. ಸೊ ಏನು ಅಡ್ವೈಸ್ ಮಾಡ್ತೀರಾ ನಿಮಗೆ ಆ್ಯಸ್ ಎ ಯಂಗ್ಸ್ಟರ್ಸ್ ಅವ್ರಿಗೆ ಏನೇನು ಮಾಡಬೇಕು? ಈಗ ನೀವು ನೋಡ್ದಂಗೆ ಜಾಸ್ತಿ ಜನ ಈಗ ಯಂಗ್ಸ್ಟರ್ಸ್ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕಾಫಿ ಯಾವುದಾಗಲಿ, ಮೆಣಸಾಗಲಿ, ಅಡಿಕೆ ಆಗಲಿ, ಅಗ್ರಿಕಲ್ಚರ್ ಒಂದು ಸೇಫರ್ ಹ್ಯಾಂಡಲ್ಲಿ ಒಂದು ಒಳ್ಳೆ ಫೋಕಸಲ್ಲಿ ಹೋಗ್ತಾ ಇದೆ. ನಿಮ್ಮ ಅಡ್ವೈಸ್ ಏನು ಸರ್? ಕಾಫಿ ಮತ್ತು ಮೆಣಸು ಅಂತ ಬಂದಾಗ ವಾತಾವರಣನ ಇವತ್ತಿನ ದಿವಸ ಕಾಪಾಡಿಕೊಂಡು ಇದನ್ನು ಈಲ್ಡ್ ಇನ್ಕ್ರೀಸ್ ಮಾಡೋದು, ಕ್ವಾಲಿಟಿ ಇನ್ಕ್ರೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಮಗೆ ತುಂಬ ಅಡ್ವಾಂಟೇಜ್ ಇದೆ. ಕಾಫಿ ನಾವು ನೆರಳಿನ ಆಶ್ರಯದಲ್ಲಿ ಬೆಳೀತಾ ಇರೋದ್ರಿಂದ ನಮ್ಮ ಮಣ್ಣಿನ ಒಂದು ಸಾವಯವ ಅಂಶ ನೀವು ನೋಡಿದ್ರೆ ಅದು ಹೆಚ್ಚಾಗೇ ಇರುತ್ತೆ. ಅಂದರೆ ಮೀಡಿಯಮ್ ಟು ಹೈ ಆ ರೇಂಜಲ್ಲಿ ಇರುತ್ತೆ. ಸೊ ಆದಷ್ಟು ಇತ್ತೀಚಿನ ವರ್ಷಗಳಲ್ಲಿ ನಾವು ಹೆಚ್ಚು ಕಮ್ಮಿ, ನಾನು ಸಾಯಿಲ್ ಸೈನ್ಸ್ ಇದರಲ್ಲಿ ನಮ್ಮದು ಸ್ಪೆಷಲೈಸೇಷನ್ 1960s 70s 80s ಆ ಟೈಮಲ್ಲಿ ನಾವು ಸಾಯಿಲ್ ಅನಾಲಿಸಿಸ್ ರಿಪೋರ್ಟು ನಾವು ನೋಡಿದಾಗ ಹೆಚ್ಚಾಗಿ ನಮ್ಮ ಮಣ್ಣಿನಲ್ಲಿ ರಂಜಕದ ಅಂಶ ಮತ್ತು ಪೊಟ್ಯಾಷ್ ಅಂಶ ಕಮ್ಮಿ ಇದೆ ಅಂತ ರಿಪೋರ್ಟ್ಸ್ ಬರ್ತಾ ಇತ್ತು. ಇತ್ತೀಚಿನ ಒಂದು 20 ವರ್ಷದ ನಾವು ರಿಸಲ್ಟ್ಸ್ ನೋಡಿದಾಗ ಈ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಅಂಶ ತುಂಬ ಹೆಚ್ಚಾಗ್ತಾ ಇದೆ ನಮ್ಮ ಸಾಯಿಲಲ್ಲಿ. ಯಾಕೆ ಅಂತಂದರೆ ನಾವು ಕಂಟಿನ್ಯೂಸ್ ಆಗಿ ಗೊಬ್ಬರಗಳನ್ನು ಹಾಕ್ತಾ ಇದ್ದೀವಿ, ಬಿಲ್ಡಪ್ ಆಗ್ತಾ ಇದೆ. ಈ ಥರದ್ದು ಬೆಳವಣಿಗೆ ಆದಾಗ ಇಂಬ್ಯಾಲೆನ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಆಗ್ತದೆ. ಆಮೇಲೆ ಹೆಚ್ಚಾಗಿ ಫಾಸ್ಫರಸ್ ಆದಾಗ ಜಿಂಕ್ ಅಂಶ ಮಣ್ಣಿನಲ್ಲಿ ಇದ್ರೂ ಸಹಿತ ಗಿಡಗಳಿಗೆ ಸಿಕ್ಕೋದಿಲ್ಲ. ಆದ್ದರಿಂದ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಬಿಟ್ಟು ಅದರ ರಿಪೋರ್ಟ್ ನೋಡಿಕೊಂಡು ಸಮತೋಲನದ ಗೊಬ್ಬರ ಕೊಡೋ ಅವಶ್ಯಕತೆ ಇವತ್ತಿನ ದಿವಸ ತುಂಬ ಇದೆ. ಎನ್ವೈರನ್ಮೆಂಟಲ್ ಪಾಯಿಂಟ್ ಆಫ್ ವ್ಯೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಸ್ಲೋಲಿ ಸಾವಯವದ ಆಲ್ರೆಡಿ ನಮಗೆ ಅಡ್ವಾಂಟೇಜ್ ಇರೋದು ಸಾವಯವದ ಅಂಶ ಮಣ್ಣಿನಲ್ಲಿ ಜಾಸ್ತಿ ಇದೆ. ಇದ್ರ ಜೊತೆಗೆ ಇನ್ನೂ ನಮಗೆ ಆದಷ್ಟು ಸಾವಯವ ಅಂಶವನ್ನು ನಾವು ಜಾಸ್ತಿ ಮಾಡ್ಕೊಂಡು ಹೋಗಿ ಈ ಕೆಮಿಕಲ್ಸ್ ಕಮ್ಮಿ ಮಾಡೋದ್ರಿಂದ ವಾತಾವರಣಕ್ಕೂ ಇದು ಮಾಡ್ಬೋದು, ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಸಸ್ಟೈನಬಿಲಿಟಿ ಅಂತ ನಾವೇನು ಹೇಳ್ತೀವಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ದಿವಸ. ಈ ಥರದ್ದು ಸಸ್ಟೈನಬಲ್ ಆಗಿ ಬೆಳೆದಂಥ ಎಲ್ಲ ಪ್ರಾಡಕ್ಟ್ಗಳಿಗೆ ತುಂಬ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸಸ್ಟೈನಬಲ್ ಕಲ್ಟಿವೇಷನ್, ಕಾಫಿ ಆಗ್ಬೋದು, ಪೆಪ್ಪರ್ ಆಗ್ಬೋದು, ಬೇರೆ ಯಾವುದೇ ಇದಾದ್ರೂ ಸಸ್ಟೈನಬಲ್ ಕಲ್ಟಿವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಜವಾಗ್ಲೂ ಸರ್. ಮತ್ತು ನೀವು ನಮ್ಮ ಜೊತೆ ಬಂದು ಈ ಥರ ನಿಮ್ಮದು ಅಡ್ವೈಸು ಮತ್ತು ನಿಮ್ಮದು ಒಂದು ಅನಲೈಸಿಸಲ್ಲಿ ಹೇಳ್ಬೇಕಾದ್ರೆ ನಮಗೊಂದು ಕಾಫಿ ಪ್ಲಾಂಟೇಜ್ ಆಗಿ ನಮಗೊಂದು ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಇಲ್ಲಿ ಬಂದಿದ್ದಕ್ಕೆ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಮತ್ತು ಹೇಳಬೇಕು ಅಂತ ಅರವಿಂದ್ ಅಣ್ಣ ನಿಜವಾಗ್ಲೂ ಈ ಥರ ಒಂದು ಆರ್ಗನೈಸೇಷನ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಈ ಅರವಿಂದ್ ಅವರು ಸಹಿತ ಹಸಿರು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದಾಗ ಅವ್ರ ಕಾಂಪೋಸ್ಟ್ ಪ್ರೊಡಕ್ಷನ್ ಮಾಡಿದಾಗ ನಾವು ಸುಮಾರು ಅವ್ರದ್ದು ಅನಾಲಿಸಿಸ್ ಮಾಡಿದ್ದೀವಿ CCR ಅಲ್ಲಿ. ಸರ್ ಹಿಂಗೆ ಇರಲಿ ಸರ್, ಸಪೋರ್ಟ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯ್ತು ನಿಜವಾಗ್ಲೂ. ಬನ್ನಿ, ಈಗ ಸ್ವಲ್ಪ ಡೆಮೋ ಎಲ್ಲ ಇದೆ, ನಿಮಗೆ ಸ್ಪ್ರೇ ಗನ್ ಬಗ್ಗೆ ಇದೆ, ಇವತ್ತು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ಈಗ ನೋಡಿ ಇವ್ರು ಕೆರೆ ಹತ್ರ ಬಂದಿದ್ದೀವಿ ನಾವೀಗ. ಎಲ್ಲರೂ ಇಲ್ಲಿ ಬಂದವ್ರು ಹೇಳ್ತಾರೆ ಒಳ್ಳೆ ಜಿಲೇಬಿ ಮೀನಿದೆ ಅಂತ ಕೆರೆಯಲ್ಲಿ. ಯಾರು ಹಿಡಿಯರಿದ್ರೆ ಗೊತ್ತು ನನಗೆ, ಯಾಕೆಂದ್ರೆ ಇಲ್ಲಿ ಬಂದವ್ರು ಹೇಳ್ತಾರೆ ನಾವು 22 ರೂಪಾಯಿ ಕೊಟ್ಟು ಜಯದೇವಣ್ಣ ನಾನು 1,000 ಬ್ರಹ್ಮವರದಿಂದ ತಂದಿದ್ದು ಹಿಡಿಯಕ್ಕೆ ಹೇಳಿ. ಅಲ್ಲ, ಇವತ್ತು ಯಾರು ರೆಡಿ ಇದ್ರೆ ಫ್ರೈ ಮಾಡ್ತಾನಂತೆ. ಮಾಡೋಣ. ಸೂಪರ್, ನಡಿ ಫ್ರೈ ಮಾಡ್ತೀನಿ. ಇನ್ನೊಂದಿನ ಬರ್ತೀವಿ ನಾವು ಇಲ್ಲಿಗೆ. ಇವತ್ತೇ ಹಿಡಿದ್ರೆ ಇವತ್ತೇ ರೆಡಿ. ಇಲ್ಲ ಮಾತ್ರ ಇಲ್ಲ, ಇವರಿಲ್ಲ. ನೋಡಿ ಚಿತ್ರದುರ್ಗದಿಂದ ಬಂದಿದ್ದಾರೆ. ಹೆಂಗೆ ಫಸ್ಟ್ ಹೆಂಗೆ ಗೊತ್ತಾಯ್ತು ನಿಮಗೆ? ಯಾವ ಥ್ರೂ ಗೊತ್ತಾಗಿತ್ತು? ನಿಮ್ದು ನಾವು ನಮ್ಮ ಬ್ಲಾಗಿಂದಾನೆ ಗೊತ್ತಾಗಿದ್ದ. ಸೂಪರ್. ನೋಡಿ ನಾನು ಸಬ್ಸ್ಕ್ರೈಬ್ ನಂಬರ್ ಕನೆಕ್ಟ್ ಮಾಡಿ ಫೋನ್ ಮಾಡಿ. ಸೂಪರ್. ಏನನ್ನಿಸ್ತು ಚಿತ್ರದುರ್ಗದಿಂದ ಬಂದು ಈ ಪ್ಲಾಂಟೇಶನ್ ಎಲ್ಲ ನೋಡ್ಬೇಕು? ಒಳ್ಳೆ ಅನುಭವ ಸಿಕ್ತಂಗೆ. ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್, ನಿಮ್ಗೆ ನಾಲೆಜ್ ಸಿಗ್ತಾ ಇದೆ, ಏನಾದ್ರು ಒಂದು ಐಡಿಯಾ ಸಿಗ್ತಾ ಇದೆ? ನೆಕ್ಸ್ಟ್ ಏನಾದ್ರು ಮಾಡ್ಬೇಕು ಅನ್ಸುತ್ತೆ. ಮಾಡೇ ಮಾಡ್ತೀರಾ ನೀವು. ಅಲ್ಲಿಂದ ಬಂದಿರೋ ನೀನು ಮಾಡಬೇಕು ಅಂತಾನೆ ಬಂದಿರ್ತೀರಾ. ಮತ್ತೆ ತುಂಬ ಖುಷಿ ಆಗುತ್ತೆ ಬಂದು ರೆಕಗ್ನೈಸ್ ಮಾಡ್ತಾರೆ. ಈ ಥರ ಹೇಳ್ಬೇಕಾದ್ರೆ ಇನ್ನೂ ಒಂದು ವ್ಲಾಗ್ ಮಾಡಬೇಕು ಅನ್ಸುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ. ನಂಬರ್ ಕಾಂಟ್ಯಾಕ್ಟ್ ನಂಬರ್ ನೋಡ್ಕೊಂಡು ಆಮೇಲೆ ಇವ್ರಿಗೆ ಫೋನ್ ಮಾಡಿ. ಸೂಪರ್.
ಬನ್ನಿ ಸರ್, ಹಿಂಗೆ ಬರ್ತಾರೆ, ನಾವು ಸಿಗ್ತಾನೆ ಇರ್ತೀವಿ ಇಲ್ಲಿ. ನಾಲೆಜ್ ತಗೊಳ್ಳಿ, ನಮಗೂ ನಾಲೆಜ್ ಕೊಡಿ. ಏನಮ್ಮ ಶಿಶಿರ್ ನೋಡಿ, ನನ್ನ ಫ್ರೆಂಡು ಏನಮ್ಮ ನರ್ಸರಿ ತೋರಿಸ್ತಾ ಇದೆಯಾ. ನೆಕ್ಸ್ಟ್ ಲಾಸ್ಟ್ ಟ್ರಿಪ್ ಹೋಗಿದ್ವಿ ಗೋವಾ ಕೊಟ್ಟಿಗೆ ನೋಡಿ. ಅಣ್ಣ ಚೆನ್ನಾಗಿ, ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಮತ್ತೆ ಹೆಂಗಿತ್ತು ಸಿರ್ಸಿ ಸೀರೀಸ್ ಎಲ್ಲ ನಿಮ್ಮದು ಹೋಗಿದ್ರಲ್ಲ? ಎಜುಕೇಟಿವ್, ಇಂಟ್ರೆಸ್ಟಿಂಗ್, ಪೆಪ್ಪರ್ ನರ್ಸರೀಸ್, ಪೆಪ್ಪರ್ ಫಾರ್ಮ್ಸ್. ಹೌದಲ್ಲ, ತುಂಬ ಚೆನ್ನಾಗಿದೆ. ಹೌದು 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 ಹೌದು. ವೆರಿ ಇನ್ಫಾರ್ಮೇಟಿವ್. ಹೌದು. ಹೆಂಗೆ ಅನ್ಸುತ್ತೆ ವೆದರ್? ಈ ವರ್ಷ ಜಾಸ್ತಿ ಸೈಕ್ಲೋನಲ್ಲಿ 15 ಇಂಚ್ ಮಳೆ ಬಂತು. ಇನ್ಕೆ ಸೈಕ್ಲೋನ್ ಬಂದಿರಲಿಲ್ಲ ಅಂತಾರೆ, ಕಥೆ ಏನಾಗಿದೆ? ಬರಬೇಕು, ಸ್ಲೋ ಆಗಿದೆ. ಈಗ ಕಂಪ್ಲೀಟ್ ಟ್ರಾಫಿಕ್ ಡೌನ್ ಆಗಿದೆ. ಈಗ 20-30 ಸೆಂಟ್ಸ್ ಎಲ್ಲ ಬರ್ತಾ ಇದೆ. ಬಟ್ ಹೋಪ್ಫುಲಿ ಕಮಿಂಗ್ ಡೇಸ್ ಪಿಕಪ್ ಆಗುತ್ತೆ. ರೀಲ್ಸ್ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ? ಖಂಡಿತ. ಹೌದು, ನೈಜಾ? ವೆರಿ ಗುಡ್, ಡೂಯಿಂಗ್ ಅ ಗುಡ್ ಜಾಬ್. ಥ್ಯಾಂಕ್ ಯು. ಕರಣ್ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಅದು ನಂಗೆ ಇಂಪಾರ್ಟೆಂಟ್ ಅಂತೂ ನಿಜವಾಗ್ಲೂ ಅದು ಎಲ್ಲರಿಗೂ ಗೊತ್ತಿರಬೇಕು. ಕರಣ್, ಯಾವುದ್ರ ಬಗ್ಗೆ? ಸೊ ಕಾರ್ತಿಕ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Yes. ನಿಮಗೆ ಆಲ್ ದೀಸ್ ಆರ್ ಚಂದ್ರಗಿರಿ ಬಾಸ್ಕೆಟ್. ಹೌದು, ಎಲ್ಲ ಚಂದ್ರಗಿರಿ ಅಲ್ಲ. ಹೌದು. ನಾನು ಇವಾಗ ಸೀಡ್ ಸೆಲೆಕ್ಷನ್ ಮಾಡಬೇಕಾದ್ರೆ ನೋ ಮ್ಯಾಟರ್ ವಾಟ್ ಯು ಡೂ, ಔಟ್ ಆಫ್ 100 ಪ್ಲಾಂಟ್ಸ್ 10 ಪ್ಲಾಂಟ್ಸಲ್ಲಿ ಸೆಗ್ರಿಗೇಷನ್ಸ್ ಬಂದೇ ಬರುತ್ತೆ. ಹೌದು, ಐ ಸೆಗ್ರಿಗೇಷನ್, ಅದ್ರದ್ದು ಟ್ರೂ ಪೇರೆಂಟ್ ನೇಚರ್ ಇರಲ್ಲ. ಸೊ ಅದನ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂತಂದ್ರೆ, ಇದೆಲ್ಲ ಏನಾಗಿದೆ, ಆಲ್ವೇಸ್ ಎಲ್ಲದು ಚಂದ್ರಗಿರಿ ಆದ್ರೂ ಹೌದು, ನೀವು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ನೋಡಬೇಕಾಗಿರೋದು ದ ಟಿಪ್ ಆಫ್ ದ ಕಲರ್. ಕರೆಕ್ಟ್. ಆಯ್ತಾ? ಹೊಸ ಲೀವ್ಸ್ ಕಲರ್ ಬ್ರೌನ್ ಇತ್ತು ಅಂದ್ರೆ ಇಟ್ ಇಸ್ ಅ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್. ನಾನು ನಿಮ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಇವಾಗ ದಿಸ್ ಇಸ್ ಅ ಗ್ರೀನ್. ಇದು ಗ್ರೀನ್ ಇದೆಯಲ್ಲ, ದಿಸ್ ಇಸ್ ಪ್ಯೂರ್ ಚಂದ್ರಗಿರಿ. ಓಕೆ. ಸೊ ನಿಮ್ಗೆ ಯಾವಾಗ ಹೊಸ ಲೀವ್ಸ್ ಪ್ಯೂರ್ ಗ್ರೀನ್ ಕಲರ್ ಇರುತ್ತೆ, ನೀವು ಆ ಕಡೆ ಎಲ್ಲ ನೋಡಿ ಗ್ರೀನ್ ಕಲರ್ ಏನಿದೆ ಅದೆಲ್ಲ ಪ್ಯೂರ್ ಅದು. ಓಕೆನಾ? ಸೊ ದ ಮೊಮೆಂಟ್ ಯು ಕಮ್ ಟು, ಇವಾಗ ನೋಡಿ ನಿಮ್ಗೆ ಇದೇನಾಗುತ್ತೆ ಅಂತಂದ್ರೆ, ದಿಸ್ ಇಸ್ ಅ ಕ್ರಾಸ್ ಬಿಟ್ವೀನ್ ಐದರ್ 6 ವೆರೈಟಿ ಆರ್ 9 ಅಂತ ಒಂದು ವೆರೈಟಿ ಬರುತ್ತಲ್ಲ. ಓಕೆ. ಸೊ ನಿಮ್ಗೆ ಏನಾಗುತ್ತೆ ನೋಡಿ, ಇಂಟರ್ನೋಡಲ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಕರೆಕ್ಟ್. ಗಿಡ ಹೈಟ್ ಆಗುತ್ತೆ. ಹೌದು. ಆ ಗ್ರೀನ್ನೆಸ್ ಮತ್ತೆ ಲಶ್ನೆಸ್ ಇರಲ್ಲ. ಹೌದು. ಇದು ಕಾಂಪ್ಯಾಕ್ಟ್ ನೇಚರ್ ಇರಲ್ಲ. ಚಂದ್ರಗಿರಿ ಸಪೋಸ್ ಟು ಬಿ ಡ್ವಾರ್ಫ್. ಕರೆಕ್ಟ್. ಇದೇನಾಗ್ತಾ ಹೋಗುತ್ತೆ, ನಿಮಗೆ ಪಾಲಿನೇಟೆಡ್ ಆದಾಗ ನಿಮಗೆ ದೊಡ್ಡದು ಬರುತ್ತೆ. ಸ್ಪೇಸಿಂಗ್ ಎಲ್ಲ ತಗೊಂಡ್ಬಿಡುತ್ತೆ. 8 ಫೀಟ್ ತಗೊಳುತ್ತೆ, ಮತ್ತೆ ಈಲ್ಡ್ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾವಾಗ ನೋಡಲ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನರ್ಸರೀಸ್ ಅಲ್ಲಿ ನೀವು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೀವು ಚಿಕ್ಕದ್ರಲ್ಲೇನೆ ಇದನ್ನ ತೆಗೆದ್ಬಿಟ್ಟು ಸೆಗ್ರಿಗೇಟ್ ಮಾಡಿಟ್ಬಿಡು. ಯು ಶುಡ್ ನೆವರ್ ಪ್ಲಾಂಟ್ ಎನಿ ಆಫ್ ದೀಸ್ ಥಿಂಗ್ಸ್. ಓಕೆ. ಅದೊಂದಾಯ್ತಲ್ಲ. ಆಮೇಲೆ ನಿಮಗೆ ಈ ದೊಡ್ಡ ಬಾಸ್ಕೆಟ್ಸ್ ಮಾಡಬೇಕಾದ್ರೇನೆ ನಿಮ್ಗೆ ಹೇಳಿದ್ಮೇಲೆ ಈ ತರ ಸೆಗ್ರಿಗೇಷನ್ಸ್ ನಿಮ್ಗೆ ಈಸಿಯಾಗಿ ಮಾಡ್ಬಿಟ್ರೆ, ನಿಮಗೆ ನೋಡಿ ಹೈಟ್ ಅಲ್ಲೇ ನಿಮ್ಗೆ ಕ್ಲೀನ್ ಆಗಿ ಕಾಣಿಸುತ್ತೆ. ಚಂದ್ರಗಿರಿ, ಹೌದು, ಚಂದ್ರಗಿರಿ ಎಷ್ಟು ಕಾಂಪ್ಯಾಕ್ಟ್ ಆಗಿ ನಿಮಗೆ ಇದಾಗಿ ಬರುತ್ತೆ. ಎಕ್ಸಾಕ್ಟ್ಲಿ. ಸೆಗ್ರಿಗೇಷನ್ ನೀವು ಕಮ್ಮಿ ಮಾಡಿದ್ರೆ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಈಲ್ಡ್ ಬೈ 15%. ಹೌದು. ಇದು 7 to 8 kilos. ಸೂಪರ್. ನಿಮಗೆ ಇದು ಇವಾಗ ನೋಡಿ, ಯು ಲುಕ್ ಅಟ್ ದಿಸ್. ಇದರಲ್ಲಿ ಇವಾಗ ಯಾವ್ದು ಎತ್ತರ ಕಾಣ್ತಾ ಇದೆಯಲ್ಲ, ಇವೆಲ್ಲ ಕ್ರಾಸ್ ಪಾಲಿನೇಟ್. 6, 9, 7, 9, 5, 6 ಇದೆಲ್ಲ ಚಂದ್ರಗಿರಿ, ಇವೆಲ್ಲ ಪ್ಯೂರ್ ಚಂದ್ರಗಿರಿ. ಸೊ ನೀವು ಎಷ್ಟೇ ಸೀಡ್ ಸೆಲೆಕ್ಷನ್ ಮಾಡಿದ್ರು ಈ ಕ್ರಾಸ್ ಬಂದೇ ಬರುತ್ತೆ. ನೀವು ನರ್ಸರಿ ಲೆವೆಲ್ ಅಲ್ಲಿ ನಿಮ್ ಕೆಲಸದವ್ರಿಗೆ ಯಾಕೆ ಹೇಳ್ಬಾರ್ದು, ನೀವೇನಕ್ಕೆ ನಿಂತ್ಕೊಂಡು ಗಿಡನ ಸೆಲೆಕ್ಟ್ ಮಾಡ್ಕೊಡ್ಬೇಕು ಅಂದ್ರೆ ದಿಸ್ ಇಸ್ ದ ಮೇನ್ ಥಿಂಗ್. ನಿಜವಾಗ್ಲೂ ನಿಮಗೆ ಮತ್ತೆ ತೋಟದಲ್ಲೂ ಐಡೆಂಟಿಫೈ ಮಾಡಬೇಕು. ಗೊತ್ತಾಯ್ತು ನೀವು ಹೆಂಗೆ ಸೆಲೆಕ್ಷನ್ ಮಾಡಬೇಕು, ಯಾವುದು ನಿಮಗೆ ಕ್ರಾಸ್ ಪಾಲಿನೇಟೆಡ್ ಇರುತ್ತೆ, ಯಾವ್ದು ನಿಮಗೆ ಒರಿಜಿನಲ್ ಪ್ಲಾಂಟ್ ಸಿಗುತ್ತೆ ಅಂತ. Know that they ride or die. I keep boys by my seat.